ಸಾರ್ವಜನಿಕರಿಂದ ಸ್ಮಾರ್ಟ್ ಸಿಟಿ ಕಾಮಗಾರಿಗಳ ಬಗ್ಗೆ ಕೆಲವು ಕಂಪ್ಲೇಂಟ್ಗಳಿತ್ತು. ಹಾಗೆ ನಾವು ಒಂದು ಪ್ರಾಜೆಕ್ಟ್ ಅನ್ನು ಸಮೀಕ್ಷೆಯಾಗಿ ಮಾಡಿ ನಿಮ್ಮ ಮುಂದೆ ಇಡ್ತಿದ್ದೇವೆ. ಈ ಸ್ಮಾರ್ಟ್ ಸಿಟಿಯಲ್ಲಿ ಎಮ್ಮಕೆರೆ ಯೋಜನೆಯು ಈಜುಗೊಳವನ್ನು ಮಾಡಿರುವುದು ಸುಮಾರು 24.94 ಕೋಟಿ ವೆಚ್ಚದಲ್ಲಿ ಮಾಡಿದ್ದಾರೆ. ನಾವು ಅಲ್ಲಿ ಹೋಗಿ ನೋಡಿರುವಾಗ ಕೆಲವು ಲೋಪದೋಷಗಳು ಕಂಡು ಬಂತು. ಯಾಕಂದ್ರೆ ಇವರು ಈ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಒಲಿಂಪಿಕ್ಸ್ ಇದು ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಇವಾಗ 7 ಮೀಟರ್ ಎತ್ತರಕ್ಕೆ ಕಟ್ಟಿದ್ದಾರೆ. ಅದರ ವೆಚ್ಚವನ್ನು ಜಾಸ್ತಿ ಆಗಿದೆ. ಆಮೇಲೆ ಒಳಗೆ ಉಪಯೋಗಿಸಿದ ಕೆಲವು ಲೈಟ್ಗಳು, ಇವರು ಹೇಳಿದರೆ ಅಂಡರ್ ವಾಟರ್ ಪ್ರೂಫ್ ಲ್ಯಾಂಪ್ ಹಾಕಿದ್ದೇವೆ ಅಂತ ಹೇಳಿ ಟೋಟಲ್ 56 ಲೈಟ್ ಯೂಸ್ ಮಾಡಿದ್ದಾರೆ. ಇವರು POP ಕ್ವಾಂಟಿಟಿಯಲ್ಲಿ ಪ್ರೈಸ್ ಹಾಕಿದ್ದಾರೆ 30,000. ಆದ್ರೆ ಆ ಸಪ್ಲೈಯರ್ಗೆ ಫೋನ್ ಮಾಡಿ ಕೇಳುವಾಗ ಅವರು ಹೇಳ್ತಾರೆ ಒಳ್ಳೆ ಬ್ರ್ಯಾಂಡ್ ಅಲ್ಲಿ ಇರುವ ವೆಚ್ಚ 7,500 8,500 ಪರ್ ಲ್ಯಾಂಪ್. ಬೇರೆ ಇತರ LED ಬಲ್ಬ್ಗಳು, ಟ್ಯೂಬ್ಲೈಟ್ ಫಿಕ್ಚರ್ಸ್ ಮಾರ್ಕೆಟ್ ಅಲ್ಲಿ 20 ವ್ಯಾಟ್ 40 ವ್ಯಾಟ್ ಇದೆ ರೇಂಜ್. ಈಗ ಅಂಗಡಿಯಲ್ಲಿ ಹೋಗೋದು 290 ರೂಪಾಯಿ 390 ರೂಪಾಯಿ. ಆದ್ರೆ ಬಾಕ್ಸ್ ರೇಟ್ 575ರಿಂದ 675 ರೂಪಾಯಿ ಉಂಟು. ಆದ್ರೆ ಇವರ POP ಅಲ್ಲಿ ಕಾಣಿರೋದು 2,000ರಿಂದ 3,000 ಒಂದು ಟ್ಯೂಬ್ಲೈಟ್ ಗೆ. ಈ 170 ಕ್ವಾಂಟಿಟಿ 280 ಕ್ವಾಂಟಿಟಿ ಟ್ಯೂಬ್ಲೈಟ್ಗಳು ಯೂಸ್ ಮಾಡಿದ್ದಾರೆ ಈ ವೆಚ್ಚದಲ್ಲಿ, 2,000 ಚಿಲ್ಲರೆ ವೆಚ್ಚದಲ್ಲಿ. ಹಾಗೆ ಇವರು ಮೇಂಟೆನೆನ್ಸ್ಗೋಸ್ಕರ, ಈ ಮೇಂಟೆನೆನ್ಸ್ ಬಗ್ಗೆ ಅವರು ಹೇಳುವಾಗ 4 ವರ್ಷಗಳಿಗೋಸ್ಕರ ಸಾಧಾರಣ 4 ವರ್ಷಗಳು ಇದಕ್ಕೆ 80 ಲಕ್ಷ ವೆಚ್ಚವನ್ನು ತೋರಿಸಿದ್ದಾರೆ. ಹಾಗೆ ಇದು ವರ್ಕ್ ಮ್ಯಾನ್ಶಿಪ್, ಇದಕ್ಕೆ ಲಾಸ್ಟ್ಗೆ ಡೈವರ್ಸ್ಗಳು ಆ ಎಕ್ಸ್ಪೆನ್ಸ್ ಗಳನ್ನು ಟೋಟಲ್ ಮೇಂಟೆನೆನ್ಸ್ 1,43,00,000 ಎಕ್ಸ್ಪೆನ್ಸ್ ಅನ್ನು ತೋರಿಸಿದ್ದಾರೆ ಅವರು. ಆದ್ರೆ ಇಷ್ಟೆಲ್ಲ ಮಾಡಿ ಈ ಸ್ವಿಮ್ಮಿಂಗ್ ಪೂಲ್ ಅನ್ನು ಖಾಸಗಿ ಕಂಪನಿ ನಡೆಸಲಿಕ್ಕೆ ಕೊಡ್ತಾ ಇದ್ದಾರೆ. ಹಾಗೆ ಸಾರ್ವಜನಿಕರಿಗೆ ಹೆಚ್ಚು ಈ ಕಂಪೇರ್ ಟು ಮಹಾನಗರ ಪಾಲಿಕೆಯ ಇಲ್ಲಿ ನಡೆಸುವ ಒಂದು ಸ್ವಿಮ್ಮಿಂಗ್ ಪೂಲ್ ನ ಯಾವುದು ಸಾರ್ವಜನಿಕರಿಗೆ ವಿಧಿಸುವ ಶುಲ್ಕವು, ಅಲ್ಲಿಯ ಶುಲ್ಕವು ಹೆಚ್ಚಾಗಿದೆ. ಸಾರ್ವಜನಿಕರ ಹಣ ಉಪಯೋಗಿಸಿ ಎಲ್ಲರಿಗೆ ಸಮಾನದಲ್ಲಿ ಸಿಗುವಂತೆ ಮಾಡಲಿಕ್ಕೆ ಸರ್ಕಾರ ವಿಫಲವಾಗಿದೆ. ಈಗ ಇವರ BOQ ಪ್ರಕಾರ ಇಲ್ಲಿ ಟೋಟಲ್ ವ್ಯಾಲ್ಯೂ ಎಸ್ಟಿಮೇಟೆಡ್ ಕಾಸ್ಟ್ ವ್ಯಾಲ್ಯೂ 20,36,00,000 ಆಗಿದ್ದಾರೆ. ಇದರಲ್ಲಿ ಟೋಟಲ್ 29 ಪೇಜ್ ಅಲ್ಲಿ ಇದು ಇದ್ರ ಸ್ಮಾರ್ಟ್ ಸಿಟಿ ವೆಬ್ಸೈಟ್ ಅಲ್ಲಿ ಸಿಕ್ಕಿರುವ ದಾಖಲೆ 29 ಪೇಜ್ ಇದು BOQ ಲಿಸ್ಟ್. ಆಮೇಲೆ ಸ್ಮಾರ್ಟ್ ಸಿಟಿ ಅವರ ಸ್ವಿಮ್ಮಿಂಗ್ ಪೂಲ್ ಹಾಕಿದ ಲೈಟ್ ಇಲ್ಲಿ ಇದೆ, ಇದರ ವಾರಂಟಿ ಸರ್ಟಿಫಿಕೇಟ್ ಇದೆ. ಸಪ್ಲೈಯರ್ MK ಎಂಟರ್ಪ್ರೈಸಸ್ ಸಪ್ಲೈಯರ್ ಇದೆ, ಇವರಿಗೆ ಕಾಲ್ ಮಾಡಿ ಕೇಳಿದ್ರೆ ಹೇಳ್ತಾರೆ ನಮ್ಮ ಹತ್ರ ಇರುವ ಇದು ಇವಾಗ ಇಲ್ಲ, ನಮ್ಮ ಹತ್ರ ಇರುವ ಸ್ವಿಮ್ಮಿಂಗ್ ಪೂಲ್ ವಾಟರ್ ಪ್ರೂಫ್ ಲೈಟ್ 7,000 8,000 ರೂಪಾಯಿ. ಇವರು ಹಾಕಿದ್ದು 30,000, 56 ಲೈಟ್ ಯೂಸ್ ಮಾಡಿದ್ದಾರೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ನೋಡಿದ್ರೆ ಆ ವಾಟರ್ ಪ್ರೂಫ್ ಲೈಟ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಲ್ಲ, ತೆಗೆದಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಗಿದ್ದವರು ಯಾಕೆ ಇಷ್ಟು ಖರ್ಚು ಮಾಡಿದಂತ ನಮ್ಮ ಪ್ರಶ್ನೆ. ಕೊನೆಯದಾಗಿ ಇವರ ಟೋಟಲ್ ವೆಚ್ಚ 24,96,00,000. ಇಲ್ಲಿಯೂ ಅಷ್ಟೇ ಇವರ ಟೋಟಲ್ ವ್ಯಾಲ್ಯೂ ಅಲ್ಲಿ ತೋರಿಸಿದ್ದಾರೆ. ಎಲ್ಲಿ ಸ್ವಿಮ್ಮಿಂಗ್ ಪೂಲ್ ಆನ್ಯುವಲ್ ಮೇಂಟೆನೆನ್ಸ್ ಕಾಸ್ಟ್ 3 ಇಯರ್ಸ್ 1,43,00,000. ಈ ಟೋಟಲ್ ಇದನ್ನು ಮಾಡಿ 24,90,00,000 ತಂದು ನಿಲ್ಲಿಸಿದ್ದಾರೆ. ಅದು ಇದನ್ನು ನಡೆಸಿದಿರುವುದು ಬೇರೆಯವರು. ಎಷ್ಟು ಖರ್ಚು ಮಾಡಿ ಸಮಾಜದ ಎಲ್ಲಾ ವರ್ಗಗಳಿಗೆ ಈಕ್ವಲ್ ಆಗಿ ಉಪಯೋಗಕ್ಕೆ ಆಗ್ತಾ ಉಂಟಂತ ನಮ್ಮ ಪ್ರಶ್ನೆ. ಆಮೇಲೆ 2016ರಲ್ಲಿ ಅಲೋಸಿಯಸ್ ಕಾಲೇಜ್ ಅವರು ಒಲಿಂಪಿಕ್ ಸ್ಟ್ಯಾಂಡರ್ಡ್ 25x50 ಮೀಟರ್ ಸ್ವಿಮ್ಮಿಂಗ್ ಪೂಲ್ ಮಾಡಿದರೆ ಅವರಿಗೆ ಆಗಿದ ವೆಚ್ಚ ಸಾಧಾರಣ 8 ಕೋಟಿ ರೂಪಾಯಿ. 2023-24ರಲ್ಲಿ NIT ಒಲಿಂಪಿಕ್ ಸ್ಟ್ಯಾಂಡರ್ಡ್ ಅವರು ಮಾಡಿದ್ದಾರೆ. ಅವರಿಗೆ ಖರ್ಚು ಇದು ಮಿನಿಸ್ಟರ್ ಆಫ್ ಎಜುಕೇಶನ್ ಇಂದ ಮಾಡಿದ ಖರ್ಚು. ಅವರಿಗೆ ಆಗಿರುವ ಖರ್ಚು 7.39 ಕೋಟಿ. ಈಗ ನಮ್ಮ ಜಿಲ್ಲೆಯಲ್ಲಿ 3 ಒಲಿಂಪಿಕ್ ಸ್ಟ್ಯಾಂಡರ್ಡ್ ಸ್ವಿಮ್ಮಿಂಗ್ ಪೂಲ್ ಇದೆ. ಸಾಧಾರಣ 8 ಕೋಟಿಯಿಂದ ಆಗಿರುವ, ಹಾಗೆ ಸ್ಮಾರ್ಟ್ ಸಿಟಿಲಿರುವ ಒಂದು ಪೂಲ್ ಎಕ್ಸ್ಟ್ರಾ ಇದೆ. ಆದರೂ ಸಾಧಾರಣ 16ರಿಂದ 18 ಕೋಟಿಯಲ್ಲಿ ಮುಗಿಸುವ ಕಾಮಗಾರಿಯನ್ನು ಇವರು 24 ಕೋಟಿಗೆ ತಂದು ನಿಲ್ಲಿಸಿದ್ದಾರೆ. ಇಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೊಡುವ ವಿಚಾರ ಇದೆ. ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ನಾವು ಅದನ್ನು ಮಾಡ್ತೇವೆ. ಇದರ ಬಗ್ಗೆ ನಾವು ನಾಗರಿಕರಿಗೆ ಆದಷ್ಟು ಬೇಗ ತಿಳಿಸಿ, ಇದೇ ಕಾಮಗಾರಿಯಲ್ಲಿ ಇಷ್ಟು ಡಿಫರೆನ್ಸ್ ಇದ್ರೆ ನಾಗರಿಕರು ಯಾವಾಗಲೂ ಹೇಳ್ತಾರೆ ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಏನಿದೆ ಇದರಲ್ಲಿ ಬಹಳಷ್ಟು ಎಸ್ಕಲೇಟೆಡ್ ಎಸ್ಟಿಮೇಷನ್ಸ್ ಇದೆ, ಟೆಂಡರ್ ಬಹಳ 2 ಪಟ್ಟಾಗಿದೆ. ಈಗ 10 ಕೋಟಿಯ ಪ್ರಾಜೆಕ್ಟ್ ಇದ್ರೆ 20-25 ಕೋಟಿಗೆ ಟೆಂಡರ್ ಆಗಿರ್ತದೆ. ಆಕ್ಚುಲಿ ಬೀಳೋದು 10 ಕೋಟಿ ಮಾತ್ರ ಅದಕ್ಕೆ. ಆದ್ರೆ ಯಾರು ಕೂಡ ಇದನ್ನು ಚೆಕ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಈಗ ಇದನ್ನು ಮಾಡಬೇಕಾಗಿರೋದು ಯಾರು? ಇದನ್ನು ವಿರೋಧ ಪಕ್ಷದವರು ವೇದವ್ಯಾಸ ನಮ್ಮ ಹತ್ರ ಮಾಡಬೇಕು. ಇದೇ ವಿಷಯವನ್ನು ಅವರೇ ಎತ್ತಬೇಕು. ಈಗ ನಾವು ಎತ್ತುವಂತ ಪರಿಸ್ಥಿತಿ ಬಂದಿದೆ. ಈಗ ಮಂಗಳೂರಲ್ಲಿ ಇವರು ಪಾಲಿಟಿಕ್ಸ್ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ ಬಿಟ್ರೆ, ಇವರು ಎಲ್ಲಿ ಕೂಡ ನಮ್ಮ ನಾಗರಿಕರ ಹಣ ಎಲ್ಲಿ ಪೋಲಾಗ್ತಾ ಇದೆ ಅನ್ನೋದರ ಬಗ್ಗೆ BJP ಅವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ಇಬ್ರು ಹ್ಯಾಂಡ್ ಇನ್ ಗ್ಲೋವ್, ನೀನು ತಿನ್ನು ನಾನು ತಿಂತೇನೆ, ನಾವು ಒಟ್ಟಿಗೆ ಸೇರಿ ತಿನ್ನುವಂತ ಪರಿಪಾಠ ಇವರಲ್ಲಿ ಬೆಳೆದು ಬಂದಿದೆ. ನಾಗರಿಕರು ಇದರಲ್ಲಿ ಎಚ್ಚೆತ್ತುಕೊಳ್ಬೇಕು. ಮತ್ತೆ ನಾವು ಇದರ ಬಗ್ಗೆ ನಾಗರಿಕರಿಗೆ ಸರಿಯಾಗಿ ಪೂರ್ಣವಾಗಿ ಎಲ್ಲ ಪ್ರಾಜೆಕ್ಟ್ಗಳ ಬಗ್ಗೆ ತನಿಖೆ ಮಾಡಿ
ಪೂರ್ಣವಾದ ಸ್ಪಷ್ಟವಾದ ಮಾಹಿತಿಯನ್ನು ಮುಂದಕ್ಕೆ ಕೊಡ್ಲಿಕ್ಕಿದ್ದೇವೆ ಅಂತೇಳಿ ಈ ಮೂಲಕ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬಳಸಿ ಒಂದು ಜನರಿಗೆ ಒಂದು ಅನುಕೂಲ ಆಗುವ ರೀತಿಯಲ್ಲಿ ಮಾರ್ಪಡಿಸಬಹುದಿತ್ತು, ಆದ್ರೆ ಅದು ಆಗಲಿಲ್ಲ. ಈಗ ಅದರ ಸಮಯ ಕೂಡ ಕಳೆದು ಹೋಗಿದೆ. ಆದ್ರೆ ಒಂದು 17 ಕೋಟಿಯಲ್ಲಿ ಆಗ್ಬೇಕಾದ ಪ್ರಾಜೆಕ್ಟ್ ಇವತ್ತು 25 ಕೋಟಿಗೆ ತಂದಿಟ್ಟಿದ್ದಾರೆ ದುಂದು ವೆಚ್ಚ ಮಾಡಿ. ಇಂಥಲ್ಲಿ ಅದು ಒಂದು ಸ್ಥಳೀಯರಿಗೆ ಒಂದು ಅವಕಾಶ ಒದಗಿಸಲಿಕ್ಕೆ ಒಂದು ಆಗಬೇಕಿತ್ತು ಅದು. ಆದ್ರೆ ಈಗ ಏನಾಗಿದೆ, ಮಂಗಳ ಸ್ಟೇಡಿಯಂ ಅಲ್ಲಿ ಈಜು ಕೂಡ ಉಂಟು, ಅದರ ಸರಿ ದುಪ್ಪಟ್ಟು ಚಾರ್ಜ್ ಅಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ 1,000 ಇದರಲ್ಲಿ 2,000 ಆಗ್ತಾ ಇದೆ ತಿಂಗಳಿಗೆ. ಈ ತರ ಇದ್ದಾಗ ಅಲ್ಲಿ ಸ್ಥಳೀಯರಿಗೆ ಏನು ಅನುಕೂಲ ಇದೆ? ಅವರು ಅಲ್ಲಿನ ಮಕ್ಕಳು ಆಸಕ್ತರು ಎಲ್ಲ ಇಲ್ಲಿಗೆ ಬರ್ಬೇಕಾಗ್ತದೆ, ಮಂಗಳ ಸ್ಟೇಡಿಯಂಗೆ ಬರ್ಬೇಕಾ? ಇದು ನಮ್ಮ ಪ್ರಶ್ನೆ. ಇದು ಒಂದು ಸ್ಮಾರ್ಟ್ ಸಿಟಿ ಅಂಡರಲ್ಲಿ ಆಗಿರೋದು, ಯಾವುದೇ ಖಾಸಗಿ ಅಲ್ಲ. ಹಾಗಿರುವಾಗ ಇಷ್ಟು ದುಬಾರಿ ಯಾಕೆ? ಇದು ನಮ್ಮ ಪ್ರಶ್ನೆ. ಮತ್ತಿನ್ನೊಂದು, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇದೊಂದು ಅನುಕೂಲ ಮಾಡಿಕೊಡ್ಬೋದು. ಯಾಕಂತ ಹೇಳಿದ್ರೆ ಅವರಿಗೆ ಇವತ್ತು ಎನ್ಕರೇಜ್ ಇಲ್ಲ ಯಾವುದು ಸರ್ಕಾರಿ ಶಾಲೆಗಳಿಗೆ. ಹೀಗಿರುವಾಗ ಅಲ್ಲಿ ಒಂದು ರಿಯಾಯಿತಿ ದರದಲ್ಲಿ ಅವರಿಗೆ ಒಂದು ಪಾಸ್ ಅಥವಾ ತರಬೇತಿ ಕಾರ್ಯಕ್ರಮವನ್ನು ಕೊಡ್ತಿದ್ರೆ ಅದು ಒಂದು ಅವರಿಗೆ ಒಂದು ಅನುಕೂಲ ಆಗ್ತಾ ಇತ್ತು. ಇದಿಷ್ಟು ನಮ್ಮ ಒಂದು ಒತ್ತಾಯಗಳು.